ಸಾಧನಕ್ಕೆ ಬಗೆಗಾಣೆ ನೆನ್ನಬಹುದೇ ಸಾಧನಕ್ಕೆ ಬಗೆಗಾಣೆ ನೆನ್ನಬಹುದೇ ಸಾಧನಕ್ಕೆ ಬಗೆಗಾಣೆ ನೆನ್ನಬಹುದೇ ಸಾದರದಿ ಗುರು ಕರುಣ ಸಾದರದಿ ಗುರು ಕರುಣ ತಾ ಪಡೆದ ಬಳಿಕ ಸಾದರದಿ ಗುರು ಕರುಣ ತಾ ಪಡೆದ ಬಳಿಕ ಸಾಧನಕ್ಕೆ ಬಗೆಗಾಣೆ ನೆನ್ನಬಹುದೇ ಸಾಧನಕ್ಕೆ ಬಗೆಗಾಣೆ ನೆನ್ನಬಹುದೇ ಕಂಡ ಕಂಡದೆಲ್ಲ ಕಮಲನಾಭನ ಮೂರ್ತಿ ಕಂಡ ಕಂಡದೆಲ್ಲ ಕಮಲನಾಭನ ಮೂರ್ತಿ ಉಂಡು ಉಟ್ಟದೆಲ್ಲ ವಿಷ್ಣು ಪೂಜೆ ತಂಡ ತಂಡದ ವಾರ್ತೆ ವಾರಿಜಾಕ್ಷನ ಕೀರ್ತಿ ತಂಡ ತಂಡದ ವಾರ್ತೆ ವಾರಿಜಾಕ್ಷನ ಕೀರ್ತಿ ಹಿಂಡು ಮಾತುಗಳೆಲ್ಲ ಹರಿಯ ನಾಮ ಹಿಂಡು ಮಾತುಗಳೆಲ್ಲ ಹರಿಯ ನಾಮ ಸಾಧನಕ್ಕೆ ಬಗೆಗಾಣೆ ನೆನ್ನಬಹುದೇ ಸಾಧನಕ್ಕೆ ಬಗೆಗಾಣೆ ನೆನ್ನಬಹುದೇ ಮೈ ಮರೆತು ಮಲಗುವುದೇ ಧರಣಿಗೆ ನಮಸ್ಕಾರ ಕೈ ಮೀರಿ ಹೋದದ್ದೇ ಕೃಷ್ಣಾರ್ಪಣ ಮೈ ಮರೆತು ಮಲಗುವುದೇ ಧರಣಿಗೆ ನಮಸ್ಕಾರ ಕೈ ಮೀರಿ ಹೋದದ್ದೇ ಕೃಷ್ಣಾರ್ಪಣ ಮೈ ಮನೋವೃತ್ತಿಗಳೇ ವಿಷಯದಲ್ಲಿ ವೈರಾಗ್ಯ ಮೈ ಮನೋವೃತ್ತಿಗಳೇ ವಿಷಯದಲ್ಲಿ ವೈರಾಗ್ಯ ವೈಮಾಲಿತನವೆಲ್ಲ ಹರಿಯ ವಿಹಾರ ವೈಮಾಲಿತನವೆಲ್ಲ ಹರಿಯ ವಿಹಾರ ಸಾಧನಕ್ಕೆ ಬಗೆಗಾಣೆ ನೆನ್ನಬಹುದೇ ಸಾಧನಕ್ಕೆ ಬಗೆಗಾಣೆ ನೆನ್ನಬಹುದೇ ಬುದ್ಧಿ ಸಾಲದೆ ಸುಮ್ಮನಿರುವುದೇ ಸಮ್ಮತವು ಯದೃಚ್ಛಾಲಾಭವೇ ಸುಖವು ಎನ್ನಲು ಬುದ್ಧಿ ಸಾಲದೆ ಸುಮ್ಮನಿರುವುದೇ ಸಮ್ಮತವು ಯದೃಚ್ಛಾಲಾಭವೇ ಸುಖವು ಎನ್ನಲು ಮಧ್ವಾಂತರ್ಗತ ಶ್ರೀ ವಿಜಯ ವಿಠಲರೇಯ ಮಧ್ವಾಂತರ್ಗತ ಶ್ರೀ ವಿಜಯ ವಿಠಲರೇಯ ಹೃದ್ಗತಾರ್ಥವ ತಿಳಿದು ಒಪ್ಪಿಸಿಕೊಳ್ಳನೆ
ಹೃದ್ಗತಾರ್ಥವ ತಿಳಿದು ಒಪ್ಪಿಸಿಕೊಳ್ಳನೆ ಸಾಧನಕ್ಕೆ ಬಗೆಗಾಣೆ ನೆನ್ನಬಹುದೇ ಸಾದರದಿ ಗುರು ಕರುಣ ಸಾದರದಿ ಗುರು ಕರುಣ ತಾ ಪಡೆದ ಬಳಿಕ ಸಾದರದಿ ಗುರು ಕರುಣ ತಾ ಪಡೆದ ಬಳಿಕ ಸಾಧನಕ್ಕೆ ಬಗೆಗಾಣೆ ಸಾಧನಕ್ಕೆ ಬಗೆಗಾಣೆ ಸಾಧನಕ್ಕೆ ಬಗೆಗಾಣೆ ನೆನ್ನಬಹುದೇ. ಧನ್ಯವಾದಗಳು. ಸಾಧನಕ್ಕೆ ಬಗೆಗಾಣೆ ನೆನ್ನಬಹುದೇ, ಇದು ಒಂದು ವಿಜಯದಾಸರ ಅದ್ಭುತವಾದ ರಚನೆಯಾಗಿದೆ. ಈ ದಾಸರ ಪದದಲ್ಲಿ ಪ್ರತಿಯೊಂದು ಸಾಲಿನಲ್ಲಿಯೂ ಕೂಡ ನಮಗೆ ಅವರು ಒಂದು ಸಂದೇಶವನ್ನು ನೀಡಿದ್ದಾರೆ. ಇದನ್ನ ಒಂದೊಂದು ಸಾಲಿನಂತೆಯೇ ನೋಡ್ತಾ ಹೋಗೋಣ. ಸಾಧನಕ್ಕೆ ಬಗೆಗಾಣೆ ನೆನ್ನಬಹುದೇ. ಕಲಿಯುಗದಲ್ಲಿ ಯಾವುದೇ ವಿಷಯವಾಗಿರಬಹುದು, ಅದರಲ್ಲಿ ನಾವು ತಿಳಿದುಕೊಂಡಷ್ಟು ಕಡಿಮೆನೆ, ನಾವು ಅರಿತುಕೊಂಡಷ್ಟು ಕಡಿಮೆನೆ. ಇದಕ್ಕೆ ಕೊನೆ ಅಥವಾ ಮಿತಿ ಅಂತ ಯಾವುದೂ ಇಲ್ಲ. ಅದು ಯಾವುದೇ ಮಿತಿಯಾಗಿರಬಹುದು, ಸಮಯದ ಮಿತಿಯಾಗಿರಬಹುದು ಅಥವಾ ನಮ್ಮ ವಯಸ್ಸಿನ ಮಿತಿಯಾಗಿರಬಹುದು, ಇನ್ನಿತ್ಯಾದಿ ಯಾವ ಬಂಧನಗಳು ಕೂಡ ಇಲ್ಲ ಅಂತ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಯಾವುದೇ ವಿಷಯದಲ್ಲಿ ನಾನು ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ, ನಾನು ಎಲ್ಲ ಇದನ್ನ ನನಗೇನು ಬೇಕಾದರೂ ಗೊತ್ತು ಇದರಲ್ಲಿ ಅಂತ ಹೇಳ್ದವನು ಅಹಂಕಾರದ ಕತ್ತಲೆಯಲ್ಲಿಯೇ ಮುಳುಗುತ್ತಾನೆ ಹೊರತಾಗಿ ಬೆಳಕಿನ ಜ್ಞಾನಾರ್ಜನೆ ಕಡೆಗೆ ಹರಿಯುವುದಿಲ್ಲ. ಹಾಗಾಗಿ ಇಲ್ಲಿ ದಾಸರು ಸಾಧನೆಗೆ ಬಗೆಗಾಣೆ ನೆನ್ನಬಹುದೇ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟೇ ಗುರು ಹಿರಿಯರ ಆಶೀರ್ವಾದವಿದ್ದರೂ ಕೂಡ ಸಾದರದಿ ಗುರು ಕರುಣ ತಾ ಪಡೆದ ಬಳಿಕ, ಗುರು ಹಿರಿಯರ ಆಶೀರ್ವಾದವಿದ್ದರೂ ಕೂಡ ಸಾಧನೆಗೆ ಕೊನೆ ಇಲ್ಲ ಅಂತ ಇಲ್ಲಿ ದಾಸರು ವರ್ಣಿಸಿದ್ದಾರೆ. ಇನ್ನು ಮೊದಲನೇ ಚರಣ. ಕಂಡ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ, ಉಂಡು ಉಟ್ಟದ್ದೆಲ್ಲ ವಿಷ್ಣು ಪೂಜೆ. ಜೀವನದಲ್ಲಿ ನಮಗೆ ಹಂತ ಹಂತಗಳಲ್ಲಿಯೂ ಕೂಡ ವಿಧ ವಿಧವಾದ ಅರಿವುಗಳು, ಅನುಭವಗಳು ಕೂಡ ಆಗ್ತಾ ಹೋಗುತ್ತವೆ. ಅದೇ ಮೊದಲಿನ ಸಾಲಿನಲ್ಲಿ ದಾಸರು ಹೇಳ್ತಾ ಇದ್ದಾರೆ. ನಾವು ಕಣ್ಣಿನಿಂದ ಕಂಡದ್ದೆಲ್ಲ ಯಾವುದೇ ವಸ್ತುವಾಗಿರಲಿ ಅದು ಎಲ್ಲವೂ ಕೂಡ ವಿಷ್ಣು ಮೂರ್ತಿ ಆಗ್ತಾ ಹೋಗ್ತಾ ಇದೆ. ನಾವು ಸಾಧನೆ ಮಾಡ್ತಾ ಇದ್ದಂಗೆನೆ ನಮಗೆ ಏನೆಲ್ಲ ಅನುಭವಗಳು ಆಗ್ತಾ ಇದೆ ಅಂತ ಇಲ್ಲಿ ದಾಸರು ವರ್ಣನೆ ಮಾಡಿದ್ದಾರೆ. ಉಂಡು ಉಟ್ಟದ್ದೆಲ್ಲ ವಿಷ್ಣು ಪೂಜೆ. ನಾವು ಮಾಡುವ ಊಟವಾಗಲಿ ಅಥವಾ ಉಡುವ ವಸ್ತ್ರವಾಗಲಿ ಎಲ್ಲವೂ ದೇವರ ಕೆಲಸಗಳೇ, ದೇವರ ಕಾರ್ಯಗಳೇ ಆಗಿವೆ ಅಂತ ಇಲ್ಲಿ ದಾಸರು ಅನುಸಂಧಾನವನ್ನ ಮಾಡ್ತಾ ಇದ್ದಾರೆ. ತಂಡ ತಂಡದ ವಾರ್ತೆ ವಾರಿಜಾಕ್ಷನ ಕೀರ್ತಿ, ಹಿಂಡು ಮಾತುಗಳೆಲ್ಲ ಹರಿಯ ನಾಮ. ಎಲ್ಲ ಕಡೆಯಲ್ಲಿಯೂ ಕೂಡ ನಾವು ಆಡುವ ಮಾತುಗಳಾಗಲಿ ಅಥವಾ ಕೇಳುವ ವಿಷಯಗಳು ಕೂಡ ಹರಿಯ ನಾಮವೇ ಆಗಿದೆ. ಯಾವುದೇ ಗುಂಪಿನಲ್ಲಿಯೂ ಕೂಡ ಆಡುವ ಮಾತುಗಳು, ಕೇಳುವ ಸುದ್ದಿಗಳು ಕೂಡ ಹರಿನಾಮವೇ ಸರಿ ಅಂತ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ಚರಣ. ಮೈಮರೆತು ಮಲಗುವುದೇ ಧರಣಿಗೆ ನಮಸ್ಕಾರ. ಮೈಮರೆತು ಮಲಗುವುದು ಅಂದರೆ ನಮಗೆ ಗಾಢವಾದ ನಿದ್ರೆಯಾಗುವುದೇ ನಾವು ಭೂಮಿ ತಾಯಿಗೆ ಮಾಡುವ ನಮಸ್ಕಾರ ಅಂತ ಇಲ್ಲಿ ಹೋಲಿಕೆ ದಾಸರದಾಗಿದೆ. ನಾವು ಗಾಢವಾದ ನಿದ್ರೆ ಯಾವಾಗ ಮಾಡ್ತೀವಿ ಅಂದರೆ ಮನುಷ್ಯನಿಗೆ ಯಾವುದೇ ಚಿಂತೆ ಇಲ್ಲ ಅಂತ ಹೇಳಿದಾಗ. ಮನುಷ್ಯನಿಗೆ ನಾನಾ ತರಹದ ಚಿಂತೆ, ಈ ಲೌಕಿಕ ಅನುಭವಗಳಲ್ಲಿ ನಾನಾ ತರಹದ ಚಿಂತೆ. ಹಾಗಾಗಿ ಆವಾಗ ಮನುಷ್ಯನಿಗೆ ಸರಿಯಾಗಿ ನಿದ್ದೆ ಆಗುವುದಿಲ್ಲ. ಹಾಗೆ ನಾವು ಮೈಮರೆತು ಮಲಗುವುದೇ ಧರಣಿಗೆ ನಮಸ್ಕಾರ. ಚಿಂತೆ ಯಾಕೆ ಮಾಡುತ್ತೀಯೋ, ಚಿನ್ಮಯನಿದ್ದಾನೆ ಅಂತ ಅಂದ ಹಾಗೆ ಮೈಮರೆತು ಮಲಗುವುದೇ ಧರಣಿಗೆ ನಮಸ್ಕಾರ ಅಂತ ಇಲ್ಲಿ ದಾಸರು ಹೋಲಿಕೆಯನ್ನು ಕೊಟ್ಟಿದ್ದಾರೆ. ಕೈ ಮೀರಿ ಹೋದದ್ದೇ ಕೃಷ್ಣಾರ್ಪಣ.
ಮನುಷ್ಯನ ಜೀವನದಲ್ಲಿ ಸಾಮಾನ್ಯವಾಗಿ ವ್ಯವಹಾರದಲ್ಲಾಗಿರಬಹುದು ಅಥವಾ ಆಸ್ತಿ, ಅಂತಸ್ತು, ಹಣ ಇದೆಲ್ಲರಲ್ಲೂ ಲಾಭ ಅಥವಾ ನಷ್ಟ ಸಹಜವಾದದ್ದು. ಲಾಭ ಆದರೆ ತೊಂದರೆ ಇಲ್ಲ, ಆದರೆ ನಷ್ಟವಾದರೆ ಮನುಷ್ಯ ಎಷ್ಟು ಕೊರಗುತ್ತಾನೆ. ನಾನು ಅಲ್ಲಿ ಕಳೆದುಕೊಂಡೆ, ನಾನು ಇಲ್ಲಿ ಸ್ಟಾಕ್ಸ್ನಲ್ಲಿ ಇಷ್ಟು ಇದನ್ನಾಗಿತ್ತು, ನಾನು ಇಲ್ಲಿ ಕಳೆದುಕೊಂಡೆ ಅಂತ. ಹೀಗಾಗಿ ನಾನಾ ವಿಷಯದಲ್ಲಿ ನಷ್ಟವಾದಾಗ ದಾಸರು ಇಲ್ಲಿ ಅತ್ಯುತ್ತಮವಾದ ಸಂದೇಶವನ್ನು ನೀಡಿದ್ದಾರೆ. ಕೈ ಮೀರಿ ಹೋದದ್ದೇ ಕೃಷ್ಣಾರ್ಪಣ, ನಾನು ಇದನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ದೇನೆ ಅಂತ ಅನುಸಂಧಾನವನ್ನು ಮಾಡಿಕೊಂಡು ಅದನ್ನು ಆ ಘಳಿಗೆಯನ್ನು ಮರೆತು ಬಿಟ್ಟು ಹೊಸ ಜೀವನವನ್ನು ಶುರು ಮಾಡಬೇಕು ಅಂತ ಇಲ್ಲಿ ದಾಸರು ಒಂದು ಸಂದೇಶವನ್ನು ನೀಡಿದ್ದಾರೆ. ಇನ್ನು ಮೈ ಮನೋವೃತ್ತಿಗಳೇ ವಿಷಯದಲ್ಲಿ ವೈರಾಗ್ಯ. ಈ ಕಲಿಯುಗದಲ್ಲಿ ಮನುಷ್ಯನಿಗೆ ಮನುಷ್ಯತ್ವ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಹಾಗೆಯೇ ವಿಷಯದಲ್ಲಿ ಹೆಚ್ಚು ಆಸಕ್ತಿ ಉಂಟಾಗ್ತಾ ಹೋಗ್ತಾ ಇದೆ. ಈ ವಿಷಯದಲ್ಲಿ ಆಸಕ್ತಿ ಉಂಟಾದಷ್ಟು ಅವನಿಗೆ ವಸ್ತು ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ವಸ್ತು ಪ್ರೀತಿ ಜಾಸ್ತಿ ಆದಷ್ಟು ಮನುಷ್ಯತ್ವನೇ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಾಗಿ ಮೈಮನೋವೃತ್ತಿಗಳೇ ವಿಷಯದಲ್ಲಿ ವೈರಾಗ್ಯ. ನಾವು ಮನುಷ್ಯರಾಗಿ ಮನುಷ್ಯತ್ವ ತೋರುತ್ತಾ ವಸ್ತು ಪ್ರೀತಿ ಕಡಿಮೆ ಮಾಡ್ತಾ ಹೋದಂಗೆ ವಿಷಯದಲ್ಲಿ ವೈರಾಗ್ಯ ಉಂಟಾಗ್ತಾ ಹೋಗುತ್ತದೆ, ಜಾಸ್ತಿ ಆಗ್ತಾ ಹೋಗುತ್ತದೆ ಅಂತ ಇಲ್ಲಿ ದಾಸರು ವರ್ಣನೆ ಮಾಡಿದ್ದಾರೆ. ವೈಮಾಲಿತನವೆಲ್ಲ ಹರಿಯ ವಿಹಾರ. ಈ ಲೌಕಿಕ ಚಟುವಟಿಕೆಗಳಾಗಲಿ ಆಟಗಳಾಗಲಿ ಇವೆಲ್ಲವೂ ಭಗವಂತನ ಆಟವಾಗಿದೆ ಅಂತ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಭಗವಂತ ಸೂತ್ರ ನಿಯಾಮಕ, ನಾವೆಲ್ಲ ಅವನ ಕೈಯಲ್ಲಿ ಬೊಂಬೆ ಆಟವಂತೆ ಇದ್ದೇವೆ. ಹಾಗಾಗಿ ವೈಮಾಲಿತನವೆಲ್ಲ ಹರಿಯ ವಿಹಾರ ಅಂತ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಇನ್ನು 3ನೇ ಚರಣ, ಬುದ್ಧಿ ಸಾಲದೆ ಸುಮ್ಮನಿರುವುದೇ ಸಮ್ಮತವು. ಯಾವುದೇ ಗ್ರೂಪ್ ಡಿಸ್ಕಷನ್ ಆಗಲಿ ಅಥವಾ ಯಾವುದೇ ವಿಷಯದಲ್ಲಾಗಲಿ ನಾವು ಮಾತನಾಡಲಿಕ್ಕೆ ಕುಳಿತಾಗ ನಮ್ಮ ತಲೆ ಎಲ್ಲಿ ಕೆಲಸ ಮಾಡುವುದಿಲ್ಲವೋ ಅಲ್ಲಿ ಮೌನವಾಗಿರುವುದೇ ಉತ್ತಮ ಅಂತ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಇಲ್ಲವಾದಲ್ಲಿ ಅರ್ಧ ಕೊಡವಾದಂತೆ ನಮ್ಮ ಪರಿಸ್ಥಿತಿಯೂ ಕೂಡ ಆಗ್ತದೆ ಅಂತ ಇಲ್ಲಿ ಒಂದು ಸಂದೇಶ ಇದೆ. ಯದೃಚ್ಛಾಲಾಭವೇ ಸುಖವು ಎನ್ನಲು. ನಾವು ಯಾವುದೇ ಕೆಲಸದಲ್ಲಾಗಲಿ ಅಥವಾ ಕರ್ಮದಲ್ಲಾಗಲಿ ಸಂಪೂರ್ಣ ಪ್ರಯತ್ನವನ್ನು ಮಾಡಿ ನಮಗೆ ಅದರಿಂದ ಬರುವ ಫಲಿತಾಂಶದಿಂದಲೇ ನಾವು ಸುಖವನ್ನು ಕಾಣಬೇಕು ಅಂತ ಇಲ್ಲಿ ದಾಸರು ಒಂದು ಸಂದೇಶವನ್ನು ನೀಡಿದ್ದಾರೆ. ಮಧ್ವಾಂತರ್ಗತ ಶ್ರೀ ವಿಜಯ ವಿಠ್ಠಲರೇಯ ಹೃದ್ಗತಾರ್ಥವ ತಿಳಿದು ಒಪ್ಪಿಕೊಳ್ಳನೆ. ನಮ್ಮೆಲ್ಲರ ಮನದಾಳದ ಮಾತುಗಳನ್ನು ತಿಳಿದುಕೊಂಡು ಭಗವಂತ ನಮ್ಮನ್ನು ಅವನಲ್ಲಿ ಕರೆದುಕೊಳ್ಳಬಾರದೆ ಅಂತ ಇಲ್ಲಿ ದಾಸರು ಕೇಳಿಕೊಳ್ತಾ ಇದ್ದಾರೆ, ವಿಜಯದಾಸರು. ಇದು ಒಂದು ಚಿಕ್ಕ ವ್ಯಾಖ್ಯಾನವನ್ನು ಮಾಡುವ ಪ್ರಯತ್ನ ಮಾಡಿದ್ದೇನೆ. ತಪ್ಪಿದ್ದಲ್ಲಿ ದಯಮಾಡಿ ಕ್ಷಮಿಸಿ. ಧನ್ಯವಾದಗಳು. ಹರಿ ಶ್ರೀನಿವಾಸ.